ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ SC ST ಗೆ ಕೊಟ್ಟಿರ್ತಕ್ಕಂತ 15,000 ಕೋಟಿಯನ್ನ ಗೃಹಲಕ್ಷ್ಮಿಗೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಬರೇ ಯಾವ್ದೋ 2-3 ಗ್ಯಾರಂಟಿ ಕೊಟ್ಕೊಂಡು ಜನಗಳಿಗೆ ಮಂಕುಬೂದಿ ಏರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಅವರು 14 ಸೈಟ್ ಅನ್ನ ಕದ್ದಿದ್ದಾರೆ. ಭ್ರಷ್ಟಾಚಾರ ಮಾಡಿದವರಿಗೆ ಅವಾರ್ಡ್ ರಿವಾರ್ಡ್ ಕೊಟ್ಟು ಪ್ರಮೋಟ್ ಮಾಡಿರೋ ರೀತಿ ಆಗಿದೆ. ಅಧಿಕಾರಕ್ಕೆ ಬಂದಿರೋದೇ ಮೋಸ ಮಾಡ್ಕೊಂಡ್ ಬಂದಿದ್ದಾರೆ. ಮಕ್ಕಳು ಮರಿನ್ ಸಾಕಕ್ಕೋಸ್ಕರ ಜನಗಳ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ನೀಡುವಂತ ಸರ್ಕಾರ. ಯಾವತ್ತೂ ನಿರ್ಮೂಲನೆ ಮಾಡ್ಬೇಕು, ಯಾವತ್ತೂ ಇವ್ರನ್ನ ಬೆಳೆಯಕ್ ಬಿಡಬಾರ್ದು. ಈ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು. ಬಂತಾವಿಂದ ಒಂದಲ್ಲ ಒಂದು ಹಗರಣಗಳನ್ನು ಮಾಡಿ, ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡಿ ಜನಸಾಮಾನ್ಯನ ಕಷ್ಟಕ್ಕೆ ತಿರುಗಿಸ್ತಾ ಇದೆ. ನೋಡಿ, ಕಳೆದ ವರ್ಷದಲ್ಲಿ 187 ಕೋಟಿಯನ್ನು ಹಗರಣ ಮಾಡ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರನ ತಿರ್ಗಾ ವಜಾ ಮಾಡಿ ಪುನಃ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೂಡ ಹಗರಣದಲ್ಲಿ ಅವರು 14 ಸೈಟನ್ನು ಕದ್ದಿದ್ದಾರೆ. ಹಾಗೆ ನಮಗೆ SC ST ಗೆ ಕೊಟ್ಟಿರ್ತಕ್ಕಂಥ 15,000 ಕೋಟಿಯನ್ನು ಅದನ್ನು ಇವರು ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಗೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಿರ್ದೇಶನಗಳಿದೆ. ಇಷ್ಟೊಂದು ಹಗರಣಗಳನ್ನು ಮಾಡಿ ಇವರು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ತೆರೆದ ಪುಟದರನೇ ಇವತ್ತು ಕಾಣ್ತಾ ಇದೆ. ದಿನನಿತ್ಯ ಹಗರಣಗಳು ನಡೀತಾ ಇದೆ. ಹಾಗಾಗಿ ಇವರು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದೇ ದೊಡ್ಡ ಚಿಂತೆ ಆಗಿದೆ. ಜನಸಾಮಾನ್ಯರಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಎಷ್ಟು ವರ್ಷ, ಇನ್ನು 2 ವರ್ಷ ಕಳೆದು ಬಿಟ್ಟಿದೆ ಅಂತ ಕಾಯ್ತಾ ಕುಂತಿದ್ದಾರೆ. ಆದಷ್ಟು ಬೇಗ ಈ ಸರ್ಕಾರವನ್ನು ನಾವು ತೊಲಗಿಸ್ಬೇಕು ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗಿದೆ. ಬರೇ ಯಾವುದೋ 2-3 ಗ್ಯಾರಂಟಿ ಕೊಟ್ಕೊಂಡು ಜನಗಳಿಗೆ ಮಂಕುಬೂದಿ ಏರಿಸ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅನೇಕ ಹಗರಣಗಳು ನಾವು ಹೇಳ್ಬೋದು. ಇವತ್ತು ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸರಿಯಾದಂಥ ನ್ಯಾಯಮೂರ್ತಿಗಳನ್ನು ನೇಮಿಸಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅದೇ ರೀತಿ ಇವತ್ತು ನಾವೆಲ್ಲರೂ ಏನು ಭಾರತೀಯ ಜನತಾ ಪಾರ್ಟಿ ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ನಾಗೇಂದ್ರರ ಭ್ರಷ್ಟಾಚಾರದ ಹಗರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಭ್ರಷ್ಟ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಇವತ್ತು ಅವ್ರ ಮೇಲೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಇನ್ನೂ ಕೇಸ್ ಅವ್ರ ಮೇಲಿದೆ, ಅದು ಪ್ರೂವ್ ಆಗಿದೆ. ಇನ್ನೂ ತನಿಖೆ ನಡೆಯುವಾಗಲೇ ಸರ್ಕಾರ ಅವ್ರನ್ನ ಸಚಿವರಾಗಿ ತಗೊಳ್ಳೋ ಅನುಮಾನ ಏನಿತ್ತು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ನೀಡುವಂಥ ಸರ್ಕಾರ. ಹಿಂದಿನಿಂದಲೂ ನಡ್ಕೊಂಬಂದ್ರದ್ದು ಇದೇ ರೀತಿಯವರು. ಯಾವುದೇ ಜನೋಪಯೋಗಿ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ತಾ ಇಲ್ಲ. ರಾಜ್ಯದ ಅಭಿವೃದ್ಧಿಗೆ ಏನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ನಮಗೆ ಏನು ಸಹಾಯಧನ ಕೊಡಲಿಲ್ಲ ಅಂತ ಹೇಳ್ತಾರೆ. ಇವರು ಯಾವುದು ಕೂಡ ರಿಪೋರ್ಟ್ ಕೊಡೋದರಿಂದ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ಕರ್ನಾಟಕಕ್ಕೆ ಕೊಡ್ತಾ ಇದೆ. ಇವರು ಅವ್ರ ಮೇಲೆ ಆಪಾದನೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಆ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅನೇಕ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅವರು. ಇಲ್ಲ ಅಂದರೆ ಅವ್ರನ್ನ ಸರ್ಕಾರ ವಜಾ ಮಾಡಬೇಕಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ನಮಗೆ ನ್ಯಾಯ ಬೇಕು ಅಂತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇದು ಆಕ್ಚುಲಿ ಖುದ್ದು ಸಿದ್ದರಾಮಯ್ಯನೇ ಒಪ್ಕೊಂಡಿದ್ರು ಭ್ರಷ್ಟಾಚಾರ ನಡೆದಿದೆ ಅಂತ. ಅಂಡ್ ಆಮೇಲೆ ರಾಜೀನಾಮೆ ಕೂಡ ಕೊಡಿಸಿದ್ರು. ಮತ್ತೆ ಇವಾಗ ಮತ್ತೆ ಅದೇ ಅನ್ನೋಂಗೆ ಮತ್ತೆ ಇವಾಗ ನಾಗೇಂದ್ರಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ. ಇದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ. ಈಗ ಭ್ರಷ್ಟಾಚಾರ ಮಾಡಿದವ್ರಿಗೆ ಅವಾರ್ಡು ರಿವಾರ್ಡು ಕೊಟ್ಟಿರೋ ತರ ಇದಾಗಿದೆ. ಸೊ ಇದು ದಯವಿಟ್ಟು ಯಾರು ಎನ್ಕರೇಜ್ ಮಾಡಬಾರ್ದು ಇದಕ್ಕೆ, ಭ್ರಷ್ಟಾಚಾರಕ್ಕೆ. ಅವಾಗ ರಾಜೀನಾಮೆ ತಗೊಂಡವರು ಮತ್ತೆ ಇವಾಗ ಯಾಕೆ ಅವರಿಗೆ ಮಿನಿಸ್ಟರ್ ಗಿರಿ ಕೊಟ್ಟಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಹೆಂಗಿದೆ ಅಂದ್ರೆ, ಈಗ ಭ್ರಷ್ಟಾಚಾರ ಮಾಡಿರೋರಿಗೆ ಅವಾರ್ಡ್ ಕೊಟ್ಟಿರೋ ರೀತಿ ಆಗ್ಬಿಟ್ಟಿದೆ. ಅವಾರ್ಡು ರಿವಾರ್ಡ್ ಕೊಟ್ಟು ಪ್ರಮೋಟ್ ಮಾಡಿರೋ ರೀತಿ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದೆ. ಸೊ ಹಂಗಾಗಿ ನಾವೆಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೂ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧಿಕಾರಕ್ಕೆ ಬಂದಿರೋದೇ ಮೋಸ ಮಾಡ್ಕೊಂಡ್ ಬಂದಿದ್ದಾರೆ. ಉಚಿತ ಭಾಗ್ಯಗಳನ್ನ ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಂಡು ಇವಾಗ ಅವರು ಜನಗಳ ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ಅವರು ತಿನ್ಕೊಂಡು ಮತ್ತೆ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಮಾಡೋ ಕೆಲಸ ಎಷ್ಟೊಂದಿದೆ, ಅದನ್ನ ಬಿಟ್ಬಿಟ್ಟು ಬರೀ ಯಾವಾಗ್ಲೂ ಭ್ರಷ್ಟಾಚಾರ, ಬರೀ ದುಡ್ಡು ತಿನ್ನೋದು ಇದ್ರಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಮರಿನ್ ಸಾಕಕ್ಕೋಸ್ಕರ ಜನಗಳ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ. ಇವ್ರನ್ನ ಯಾವತ್ತೂ ನಿರ್ಮೂಲನೆ ಮಾಡ್ಬೇಕು, ಯಾವತ್ತೂ ಇವ್ರನ್ನ ಬೆಳೆಯಕ್ ಬಿಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.